ಹಾಯ್ ಹಲೋ ನಮಸ್ತೆ. ನಾನು ಒಂದು 3-4 ಮಂತ್ಸ್ ಬ್ಯಾಕ್ ಅನಿಸುತ್ತೆ ಲೈವ್ ಬಂದಿದೆ. ಬಿಕಾಸ್ ಕನ್ನಡ ಧ್ವಜಸ್ತಂಭವನ್ನು ಡಿಸ್ಟ್ರಾಯ್ ಮಾಡಿರೋ ಕಾರಣ ನನಗೇನು ಒಂದೇ ಒಂದು ಕೇಳೋದೇನು ಗೊತ್ತಾ, ಕರ್ನಾಟಕದ ನೆಲದಲ್ಲಿ ನೂರಾರು ಎಕರೆ ಜಮೀನು ಬೇಕು, ಸ್ಟೇಟಸ್ ಬೇಕು, ಫೇಮ್ ಬೇಕು, ವ್ಯಾಪಾರಕ್ಕೆ ಸ್ಥಳ ಬೇಕು, ನಿನ್ನ ಪಾಶ್ಗೆ ನಿನ್ನ ಇದಕ್ಕೆಲ್ಲ ನಿಮಗೆ ಜಾಗ ಬೇಕು, ಕನ್ನಡದ ನೆಲ ಬೇಕು. ನಾವು ಅದಕ್ಕೆ ರಾಜ್ಯಕ್ಕೆ ಈ ರಾಜ್ಯ ಅಂತ ಹೆಸರಿಟ್ಟಿದ ಮೇಲೆ ಆ ರಾಜ್ಯಕ್ಕೆ ಬೇಕಾಗಿರುವುದ ಘನತೆ ಗೌರವ ಎತ್ತಿಡಿಯುವಂತಹ ಒಂದು ಧ್ವಜ ಬೇಡ, ಧ್ವಜಸ್ತಂಭ ಬೇಡ. ಅದಕ್ಕೆ ಬೇಕಾಗಿರೋದು ಎಷ್ಟು 3 ಅಡಿ, ಒಂದು 2-3 ಅಡಿ ಜಾಗನೂ ಬೇಡ ಅದಕ್ಕೆ, ಆ ಸ್ತಂಭಕ್ಕೆ. ಆ ಸ್ತಂಭಕ್ಕೆ ನೀನು ಜಾಗ ಕೊಡಲ್ಲ. ಅದೇ ಕರ್ನಾಟಕದ ನೆಲಕ್ಕೆ ನೀನು ಹೋರಾಟ ಮಾಡ್ತೀಯ. 100 ಎಕರೆ ಬೇಕು, ನೀನು ಸಾಯುವಾಗ 3 ಅಡಿ 6 ಅಡಿ ಜಾಗವೂ ಕರ್ನಾಟಕದ ನೆಲದಲ್ಲೇ ಬೇಕು ಅಂತಿರುವಾಗ ಕನ್ನಡ ಧ್ವಜಸ್ತಂಭಕ್ಕೆ ಕೊಡಲ್ಲ. ಪರ್ಮಿಷನ್ ತಗೋಬೇಕು. ಆಕೆ ಯಾರೂ ಅಲ್ಲ, ಬೇರೆ ಏರಿಯಾದಿಂದ ಬಂದು ಬೇರೆಯವರು ಮಾಡಿದ ಆಸ್ತಿಯಲ್ಲಿ ಆಕೆ ಸೇರಿಕೊಂಡಿರುವಂತಹದ್ದು. ಅಂಥವ್ರು ಪರ್ಮಿಷನ್ ತಗೋಬೇಕು ಅಂತಂದರೆ ಏನರ್ಥ ಇದು? ಕನ್ನಡ ಧ್ವಜಸ್ತಂಭಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಸ್ಥಾಪನೆಗೆ ಅರ್ಹತೆಯೇ ಕೊಡ್ತಾ ಇಲ್ಲ ಅಂದರೆ ಎಂಥ ಮನುಷ್ಯರು ಇವಳೆಲ್ಲ. ಒಂದು ತಪ್ಪು ಕೆಲಸ ಅಂತ ಅನ್ನೋದಕ್ಕಿಂತ ಆಕೆಗೆ ಅರಿವಿಲ್ಲದೆ ಮಾಡಿದ್ಲು ಅಥವಾ ರಾಜ್ಯಪ್ರೇಮ ಇಲ್ವೋ ರಾಷ್ಟ್ರಪ್ರೇಮ ಇಲ್ವೋ ನನಗಂತೂ ಗೊತ್ತಿಲ್ಲ. ತನ್ನ ವೈಯಕ್ತಿಕ ವಿಚಾರಕ್ಕಾಗಿ ತಗೊಳ್ಳಿ, ನೀನು ಎಷ್ಟೇ ಸ್ಟೇಟಸ್ ಮಾಡ್ಕೊ, ಎಷ್ಟೇ ಕ್ಲಾಸ್ ಆಗು, ನೀನು ಏನೇ ಮಾಡು, ನಮಗದು ಬೇಕಾಗಿಲ್ಲ, ಆಯಿತಾ? ನಾನು ತಪ್ಪು ಮಾಡಿದ್ರೂ ನೀವು ಕೇಳುವಂತಹ ಅಧಿಕಾರ ಎಲ್ಲರಿಗೂ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಅಂದರೆ ನನ್ನ ಪರ್ಸ್ನಲ್ ವಿಷಯಕ್ಕೆ ಬಂದು ನೀವು ಕೇಳುವಂಥದ್ದಿರಲ್ಲ. ನಾನು ನಿಮ್ಮ ಎದುರುಗಡೆ ಬೇರೆಯವ್ರಿಗೆ ಅನ್ಯಾಯ ಮಾಡ್ತಿದ್ದೀನಿ, ನಮ್ಮ ರಾಜ್ಯಕ್ಕೆ ಅನ್ಯಾಯ, ನಮ್ಮ ಧ್ವಜಕ್ಕೆ, ನಮ್ಮ ಧ್ವಜದ ಘನತೆ ಗೌರವವನ್ನು ನಾನು ನೆಡ್ತೀವಿ, ನಾನು ಇದು ಮಾಡ್ತಾ ಇಲ್ಲ. ಭಾಷೆಯ ಬಗ್ಗೆ ನಾನು ಹೇಳ್ತೀನಿ, ಭಾಷೆ ನೀವು ಕಲೀರಿ, ಅದು ನಿಮ್ಮ ಬುದ್ಧಿವಂತಿಕೆ, ನಿಮ್ಮಲ್ಲಿ ಆ ಚಟುವಟಿಕೆಗೆ ನಿಮ್ಮ ಬ್ರೈನು ಅದನ್ನು ಎಕ್ಸೆಪ್ಟ್ ಮಾಡಿಕೊಡುತ್ತೆ. ಎಷ್ಟು ಭಾಷೆನಾದರೂ ಕಲಿಬೋದು. ನಮ್ಮ ರಾಜಕೀಯ ಮುಖಂಡರುಗಳಲ್ಲಿ ಎಷ್ಟೋ ಭಾಷೆ ಕಲ್ತಿರೋರಿದ್ದಾರೆ. ಭಾಷೆಗಳು 14% ಅದೆಷ್ಟೋ ಭಾಷೆಗಳು ಕಲೀರಿ. ಲ್ಯಾಂಗ್ವೇಜ್ ಬ್ಯಾರಿಯರ್ ನಾನು ಯಾವತ್ತೂ ಹಾಕೋದಿಲ್ಲ. ನೀವು ಕಲೀಲಿಕ್ಕೆ ಅನ್ನೋದು ಎಲ್ಲಿ ಯಾವತ್ತೂ ಇಲ್ಲ. ಯಾವುದೇ ಭಾಷೆ ಕಲಿಬೇಡಿ, ಏನನ್ನೂ ಕಲಿಬೇಡಿ, ಯಾವ ವಿದ್ಯೆಯನ್ನು ಕಲಿಬೇಡಿ ಅಂತ ಯಾರೂ ಹೇಳಿಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದೂ ಕನ್ನಡವಾಗಿರು ಅಂತ ಹೇಳ್ಬಿಟ್ಟು ನಾವು 7th ಸ್ಟ್ಯಾಂಡರ್ಡು ಈಚೆ ಬರ್ತೀವಲ್ಲ ಸ್ಕೂಲಿಂದ. ನಮ್ಮದು ಕೋವಿಡ್ ಸ್ಕೂಲ್ ಇತ್ತು. ಅವಾಗೆಲ್ಲ ನಮಗೆ ತಿಳುವಳಿಕೆ ಇತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಇರಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಇದು ಒಂದು ಬರ್ದು ಕೊಟ್ಬಿಡ್ತಾಯಿದ್ರಿ. ಆ ಒಂದು ಬುಕ್ ಬರ್ತಾಯಿತ್ತಲ್ಲ, ಅದು ಯಾವುದೋ ಬುಕ್ಕು ಏನೋ, ಅದನ್ನು ನನಗೆ ಅದೇನು ಹೆಸರು ಮರ್ತೋಗ್ಬಿಟ್ಟಿದೆ. ಅದನ್ನು ಆ ಬುಕ್ಗಳನ್ನು ತೊಗೊಂಡು ಅದರಲ್ಲೆಲ್ಲರೂ ಬರ್ಕೊಡೋದು. ಏನು ಬರ್ಕೊಡ್ಬೇಕು ಅಂತ ಗೊತ್ತಿಲ್ಲ, ಯಾರೋ ಬರ್ತಾಯಿದ್ರು, ಇದೊಂದು ಬರ್ದ್ಬಿಟ್ಟು ಕೊಡ್ತಾಯಿದ್ರು. ಆಗ ನಮಗೆ ಗೊತ್ತಿತ್ತು. ಆದರೆ ಅದರ ವ್ಯಾಲ್ಯೂ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಆಗಿನಲ್ಲಿ ಕುವೆಂಪು ಅವರು ಅದನ್ನು ಬರೆದು ಕೊಟ್ಬಿಟ್ಟಿದ್ರು. ನಮ್ಗೆ ಈ ಥರ ಆಗುತ್ತೆ ಅಂತ ಅವ್ರಿಗೆ ದುರಾಲೋಚನೆ, ಅಂದರೆ ಮುಂದಿನ ಯೋಚನೆ ಇಟ್ಕೊಂಡೆ ಅವರು ಇದನ್ನೆಲ್ಲ ನಮ್ಮ ಕನ್ನಡಿಗರಿಗೆ ಕೊಟ್ಟಿದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕನ್ನಡ ನಾಡು ಜಲಕ್ಕಾಗಿ ಜನ ತಮಗೆ ಬೇಕು, ಸರ್ಕಾರದ ಎಲ್ಲ ಸವಲತ್ತುಗಳು ಬೇಕು. ಕರ್ನಾಟಕ ಅಂತಾರೆ ಅಲ್ವಾ? ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ನೀವು ಇದು ಮಾಡಿ ನಿಮಗೆ ಇದು ಮಾಡ್ತಾಯಿದ್ದೀರಾ? ಇಲ್ಲ, ನಮ್ಮ ನೆಲ, ನಮ್ಮ ಭಾಷೆ, ನಮ್ಮ ಇದು ಇದ್ದಾಗ ಅದರ ಅಸ್ತಿತ್ವವನ್ನು ನಾವು ಕಾಪಾಡ್ಕೊಳ್ಬೇಕಾಗೋದು ನಮ್ಮ ಕನ್ನಡಿಗರಾದ ನಮ್ಮ ನಾಗರಿಕತೆಯ ಲಕ್ಷಣ. ಅದು ಅಯ್ಯೋ ಯಮ್ಮ ಏನೋ ಬೊಂಬಳಿ ಬಜಾಯಿಸ್ತದಾಳೆ ಯಮ್ಮ ಅಂತ ಹೇಳ್ಬಿಡಿ. ನಿಜಕ್ಕೂ ನಿಮಗೇನು ಅನಿಸುತ್ತೋ ಅದನ್ನು ಹೇಳ್ಕೊಳ್ಳಿ. ಕರ್ನಾಟಕ ರಾಜ್ಯೋತ್ಸವ ಬರ್ತಾ ಇದೆ, ಇನ್ನು ಒಂದು 3-4 ಡೇಸ್ ಇರ್ಬೋದು ಅನಿಸುತ್ತೆ. ಹೇಗೆ ಬೆಳಕಿನ ಹಬ್ಬ ನಾವು ಆಚರಿಸಿದ್ರು, ಹಾಗೆ ನಮ್ಮ ನಾಡ ಹಬ್ಬನ ಆಚರಿಸಿದ್ರು, ಮೈಸೂರು ದಸರಾನ ಆಚರಿಸಿದ್ರು. ಇದು ಕನ್ನಡಿಗರ ನಾಗರಿಕರ ಒಂದು ಹೆಮ್ಮೆಯ ಹಬ್ಬ. ಇದು ಕರುನಾಡ ಹಬ್ಬ, ಕರ್ನಾಟಕದ ರಾಜ್ಯೋತ್ಸವ. ಅಂದರೆ ಏಕೀಕರಣ ಆದಂತಹ ಒಂದು ಇದು ಜಿಲ್ಲೆಗಳೆಲ್ಲ ಸೇರಿ ಆಗಿದ್ದಂತಹದ್ದು ಮಾಡಿಕೊಟ್ಟರು, ಹಿರಿಯರು ಮಾಡಿಕೊಟ್ಟರು ಅಂತ ಹೇಳ್ಬೋದು ಅಲ್ವಾ? ನಾವು ಶಾಲಾ ಕಾಲೇಜುಗಳಲ್ಲಿ, ಶಾಲಾ ದಿನಗಳಲ್ಲಿ ಭರತನಾಟ್ಯವನ್ನು ಮಾಡ್ತಿದ್ದೆ. ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ ಅಂತ ಹೇಳಿ ಅದನ್ನು ಭರತನಾಟ್ಯ ಮಾಡೋರು ಕೈಯಲ್ಲಿ ಇಟ್ಕೊಂಡು, ದೀಪನ ಇಟ್ಕೊಂಡು, ತಟ್ಟೆ ಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಿದ್ರು. ಆಗ ನಮಗೆ ತಿಳಿಬೇಕಾಗಿತ್ತು, ಅದು ಬರೀ ಕೇವಲ ಹಾಡಲ್ಲ, ಸಂಗೀತ, ಹಾಡಿನ ಮೂಲಕ ಕರ್ನಾಟಕಕ್ಕೆ ಗೌರವ ಮತ್ತು ಹೇಗೆ ನಾವು ಕೊಡಬೇಕು. ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ ಅಂದರೆ ನಾವು ಎಲ್ಲ ನಮ್ಮ ಕರುನಾಡ ದೀಪ ಅಂದರೆ ಕರ್ನಾಟಕಕ್ಕೆ ಹೆಮ್ಮೆ ತರುವಂತಹ ಒಂದು, ಎಲ್ಲರಿಗೂ ನಾವು ಅದನ್ನು ಬೆಳಗಿಸೋಣ ಅದನ್ನು ಅಂತ ಹೇಳ್ಬಿಟ್ಟು ಮಾಡಿದಂತಹ ಗೀತೆ ಅದು. ಎಷ್ಟು ಜನಕ್ಕೆ ನಂಗೆ ಗೊತ್ತಿದೆಯೋ ಗೊತ್ತಿಲ್ಲ. ರಾಷ್ಟ್ರಗೀತೆ ಹೇಗಿದೆಯೋ ನಮ್ಮ ನಾಡಗೀತೆ ಇದೆ, ಅದನ್ನು ಕುವೆಂಪು ಅವರು ಬರೆದಿರೋದು. ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಇದು ನಮ್ಮ ನಾಡಗೀತೆ ಅಲ್ವಾ? ಹೇಗೆ ವಂದೇ ಮಾತರಂ ನಾವು ಎಲ್ಲಿಂದಲೇ ಹೇಳ್ಬೋದಲ್ವಾ?
ಅದೇ ರೀತಿ ನಾವು ನರಗೀತೆಯನ್ನು ಹಾಡ್ಬೋದು. ಇದು ಗೊತ್ತಿರಲ್ಲ ಕೆಲವ್ರಿಗೆ, ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ನನಗಂತೂ ಗೊತ್ತಿಲ್ಲ. ಇದೆಲ್ಲ ನಾವು ಶಾಲಾ ಕಾಲೇಜಲ್ಲಿ ಹಾಡ್ತಾ ಇದ್ವಿ, ಆದರೆ ನಮಗೆ ಸಮಂಜಸವಾಗಿ ನಮ್ಮ ಬುದ್ಧಿಗೆ ಹೋಗಿರಲಿಲ್ಲ ಇದು ಏನು ಅಂತ. ಆಗಲೇ ಅವರಿಗೆ ಅದು ಕುವೆಂಪು ಎಲ್ಲ ನಮ್ಮ ಒಂದು ಕನ್ನಡಕ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ನಮ್ಮ ಕನ್ನಡದ ಏಳಿಗೆಗಾಗಿ ದುಡಿದಂಥವರು ಇವರು. ಅದ ನಂತರ ಬಂದವರು ಶ್ರೀಯುತರಾದ ವಾಟರ್ ನಾಗರಾಜು. ನಂತರ ಇವಾಗೆಲ್ಲ ಯಾರ್ಯಾರು ಕರ್ನಾಟಕ ಸೇನಾ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ಕೊಂಡಿದ್ರು, ಅವರೆಲ್ಲ ಇವಾಗ ನಮ್ಮ ಕನ್ನಡವನ್ನು ರಕ್ಷಣೆ ಮಾಡಿಕೊಂಡು, ಕರ್ನಾಟಕ ರಕ್ಷಣೆ ಅನ್ನೋದಕ್ಕಿಂತ ಕರ್ನಾಟಕದ ಘನತೆ, ಧ್ವಜ ಮತ್ತು ಇದನ್ನು ಎತ್ತಿಟ್ಕೊಂಡು ಬರ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಖಂಡಿತ ಈ ಕರ್ನಾಟಕ ಸಾಹಿತ್ಯ ಪರಿಷತ್ನ ಕಟ್ಟಿ ಈ ಥರ ಗೀತೆಗಳನ್ನು, ಕನ್ನಡ ರಾಜ್ಯೋತ್ಸವ ಗೀತೆಗಳನ್ನು ಕೊಟ್ಟು ನಮಗೆ ಹೆಮ್ಮೆ ತರುವಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ. ನಾವು ಅವ್ರ ಬಗ್ಗೆ ಮಾತಾಡೋದಕ್ಕೂ ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಕೊಬೋದು ನಾವು, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅದಕ್ಕೆ ಆಗಲೇ ಇತ್ತು, ಬಾರಿಸು ಕನ್ನಡವ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಅಂತ ಹೇಳ್ಬಿಟ್ಟು ಕುವೆಂಪು ಬರೆದಿದ್ರು. ಅಂದರೆ ನೀನು, ನಾವು ಹೇಳಿದ್ವಿ ಬರೀ ಬೆಳಕಿನ ಹಬ್ಬದಿಂದ ನಾವು ದೀಪ ಹಚ್ಕೊಂಡು ಹೋಗ್ತೀವಿ, ಈ ಜನಗಳಿಗೆ ತಲೆಗೆ ಹೋಗೋದಿಲ್ಲ. ಡಮರುಗಗಳನ್ನು ಬಾರಿಸು, ಡಿಂಡಿಮ ಬಾರಿಸು, ಅಟ್ಲೀಸ್ಟು ಆ ಒಂದು ಸೌಂಡಿಂದ ನಿನಗೆ ಒಂದು ಎಚ್ಚೆತ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೇವಲ ನೀನು ಬಂದು ಕರ್ನಾಟಕದಲ್ಲಿ ನೆಲೆಸಿದ ಮಾತ್ರಕ್ಕೆ 3 ಅಡಿ 6 ಅಡಿ ಜಾಗನೂ ಬೇಕು, 106 ಎಕರೆ ಜಮೀನು ಬೇಕು, ನಿನಗೆ ಸ್ಟೇಟಸ್ಸು ಬೇಕು, ಕ್ಲಾಸು ಬೇಕು, ಹಣ ಸಂಪಾದನೆಗೆ ಮಾರ್ಗವೂ ಬೇಕು, ನೀನು ಉಸಿರಾಡ ಗಾಳಿಯೂ ಕರ್ನಾಟಕದೇ ಆಗಿರಬೇಕು. ಎಲ್ಲವೂ ನಿಮಗೆ ಕರ್ನಾಟಕದ ಬೇಕು. ಅಂದರೆ ಕರ್ನಾಟಕದ ಅಸ್ತಿತ್ವಕ್ಕೆ ಬೇಕಾದಂತಹ ಒಂದು ಜಾಗವನ್ನು ನೀನು ಆಕ್ಯುಪೈ ಮಾಡ್ಕೊತಿದ್ಯಾ, ಅದು ನಿನ್ನದೆಲ್ಲ ಜಾಗ. ಅದು ಕರ್ನಾಟಕದ ಜನ, ಸರ್ಕಾರದ ಗ್ರೇಟರ್ ಕರ್ನಾಟಕ, ಗ್ರೇಟರ್ ಬ್ಯಾಂಗ್ಳೂರು ಅಂತ ಏನು ಇವಾಗ ಹೊಸ ತಂದಿದ್ದು, ಹಳೆಯ ಹೆಸರು BBMP, ಅವರಿಗೆ ಸಂಬಂಧಪಟ್ಟಿದ್ದು. ಅವರೂ ಸಹಿತ ಪ್ರತಿನಿಧಿಗಳೇ, ಅವರು ಸಹಿತ ಇದಕ್ಕೆ ಕೊಡಬೇಕು. ಅವರೂ ಅಷ್ಟೇ ಅದು ಸರ್ಕಾರದ ಕೆಲಸ, ಕರ್ನಾಟಕದ ಕೆಲಸ ತಗೊಂಡಿರೋದ್ರಿಂದ ಅವರು ಅದಕ್ಕೆ ಘನತೆ, ಗೌರವದಕ್ಕೆ ಆಗದಂಗೆ ನೋಡ್ಕೊಳ್ಬೇಕಾಗದ್ದು ನಮ್ಮ ಒಬ್ಬ ಕರುನಾಡ ಜನರ ನಾಗರಿಕನ ಬಹಳ ಮುಖ್ಯ ಕರ್ತವ್ಯ. ಹೇಗೆ ದೇವಸ್ಥಾನಗಳನ್ನು ನಾವು ನೋಡಿಕೊಂಡು ಜೋಪಾನ ಮಾಡ್ತೀವೋ, ಹಾಗೆ ಇದೂ ನಮಗೆ ಕನ್ನಡಾಂಬೆಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಕನ್ನಡಾಂಬೆ ಬಂದು ನಿಮಗೆ ಹೇಳಿರಲ್ಲ, ನಾವು ಅದಕ್ಕೆ ಕನ್ನಡಾಂಬೆ ಅಂತ ಹೇಳಿದ್ಮೇಲೆ ನಾವು ಭಾರತಾಂಬೆಯನ್ನು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ನಮ್ಮ ಕನ್ನಡಾಂಬೆಗೂ ಕೊಡಬೇಕು. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಅಂದರೆ ಭಾರತದ ಮಗಳು ಕರ್ನಾಟಕ ಅಂತ ಕುವೆಂಪು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಜವಾಗ್ಲೂ ನಿಮಗೆ ಗೌರವ ಕೊಡೋಕ್ಕೆ ನಿಮಗೆ ಯಾವುದೂ ಇಲ್ವಾ, ಆದರೆ ಧಕ್ಕೆ ಮಾತ್ರ ಮಾಡಬೇಡಿ, ಡೆಸ್ಟ್ರಾಯ್ ಮಾತ್ರ ಮಾಡಬೇಡಿ ನಿಮ್ಮ ಒಂದು ಸ್ವಯಂ ಜೀವನಕ್ಕೆ. ನೀವೆಲ್ಲಾದರೂ ಏನಾದರೂ ಮಾಡ್ಕೋಬೋದಾಯಿತು ಆಲ್ಟರ್ನೇಟಿವ್. ನೀವು ಯಾರೂ ಏನೂ ಅಲ್ಲ ರೀ, ನೀವೇ ಅಷ್ಟೇ. ನೀನು ಬಂದಿದ್ಯಾ, ನೀನು ಮಾಡ್ಕೊಂಡಿದ್ಯಾ, ನೀನು ಮಾಡ್ಕೊ. ಜನಗಳನ್ನ ಕೊಂಡ್ಕೊಂಡು ಇದು ಯಾರ್ದೋ ಪ್ರಿಯತಮೆಗೋಸ್ಕರ ನೀವು ನಿಮ್ಮ ಜೀವನವನ್ನು ಪಣಕ್ಕಿಡಬೇಡಿ. ಕರ್ನಾಟಕಕ್ಕೆ ಪ್ರೇಮವಾಗಿ ನೀವು ಪ್ರೇಮ ಕೊಡಿ, ಆಯಿತಾ? ಇದಿಷ್ಟು ಮಾಡಿ ನಾವು ನಿಜವಾಗ್ಲೂ ನಾವು ಕರ್ನಾಟಕಕ್ಕೆ ಹುಟ್ಟಿದ್ದಕ್ಕೂ ನಾವು ಸಾರ್ಥಕತೆಯನ್ನು ಇರ್ಬೋದು. ಯಾವುದೋ ದೇಶದಲ್ಲಿ ಹೋಗಿ ಕರ್ನಾಟಕ ಫ್ಲ್ಯಾಗ್ನ ಆರಿಸ್ತೀರ, ಹಾಗೆಯೇ ನಮ್ಮ ಕನ್ನಡದಲ್ಲೂ ರಾರಾಯಿಸಬೇಕು ಕರ್ನಾಟಕ ಫ್ಲ್ಯಾಗ್. ಎಲ್ಲೋ ಇದೆ ಅಂತ ಯಾರೂ ಹೊಡೆದಾಕಲ್ಲ. ನಾನು ಇದುವರೆಗೂ ಎಲ್ಲೂ ಕೇಳಿಲ್ಲ ಹೊಡೆದಾಕಿದ್ದಾರೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅದು ಹೇಗೆ ಮನಸ್ಸು ಬಂತು ನನಗಂತೂ ಗೊತ್ತಿಲ್ಲ ರೀ, ಸತ್ಯವಾಗ್ಲೂ ಹೇಳ್ತೀನಿ. ಹೇಗೆ ಮನಸ್ಸು ಬಂತು ಅಂತ ನಂಗೆ ಗೊತ್ತಿಲ್ಲ. ಒಬ್ಬೊಬ್ಬ ಸಣ್ಣ ಮಗುವಿನಿಂದನೂ ಇರಬೇಕು ಆ ರಾಜ್ಯ ಪ್ರೇಮ ಅನ್ನೋದು. ಬಂದ್ಬಿಟ್ಟು ಹೇಳ್ತಾರೆ, ನೀ ಬೇಕಾದರೆ ನಿಂಗೆ ಅಷ್ಟು ರಾಜ್ಯ ಪ್ರೇಮ ಇದ್ರೆ ನೀನು ಹಾಕ್ಸ್ಕೊ ನಿಂಗೆ ಅಂತ. ಈ ಮಾತು ಹೇಗೆ ಹೊರಗೆ ಬಂತು ಅನ್ನೋದೇ ನಾನು ಯೋಚನೆ ಮಾಡ್ತೀನಿ. ರಾಜ್ಯ ಪ್ರೇಮ ನಿಂಗೆ ಅಷ್ಟಿದ್ರೆ ನಿಮ್ಮನೆ ಮುಂದೆ ಹಾಕ್ಸ್ಕೋ, ಧ್ವಜ ಪ್ರೇಮ ಇದೆ ಅಂಥವ್ರಿಗೆ ಈಗ ಬೇಕಾ, ಇದು ಸ್ಥಾನಮಾನ ಬೇಕಾ, ನಮ್ಮ ಕರ್ನಾಟಕ ಬೇಕಾ ಹೇಳಿ? ಅಲ್ಲ, ನಾನು ಯಾರೂ ಅಲ್ಲ ಹೇಳೋದಕ್ಕೆ. ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಆ ಕೈಗೆ ಹೇಳಬೇಕು ಅಂತ ಹೇಳಿದ್ರೆ. ನನಗೆ ಯಾವುದೇ ಫೇಮು ಸ್ಟೇಟಸ್ ಬೇಕು ಅಂತ ಹೇಳ್ತಾ ಇಲ್ಲ. ನಾನು ಒಬ್ಬ ನಾಗರಿಕಳಾಗಿ ನಾನು ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ. ನಿಜಕ್ಕೂ ಶೋಷಣೀಯ ವಿಷಯ ಅಂತ ಅನಿಸ್ತದೆ. ನಿಜಕ್ಕೂ ನಿನ್ನೆ ಅದನ್ನು ಪಾಪ ಯಾವುದೋ ಹುಡುಗರು ಸೇರಿಕೊಂಡು ಅಲ್ಲಿಂದ ಮುಂದೆ ಸ್ಥಳಾಂತರ ಮಾಡಿದ್ರು. ಕಾರಣ ಅದು ಏನಕ್ಕೆ ಸ್ಥಳಾಂತರ ಮಾಡಿದ್ರು ಅಂತ ಗೊತ್ತಿಲ್ಲ. ಆ ಪ್ಲೇಸಿಂದ ಅದು ಇವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಿಂದ ಕಟ್ಟಿರೋದ್ರಿಂದ. ಯಾವ್ದಾರ ಗಾಡಿ ಟರ್ನಿಂಗ್ ತೊಗೊಳೋದಕ್ಕೆ ಅಥವಾ ಏನಕ್ಕಾದರೂ ಅದರಿಂದ ಅವಳು ಹೇಳಿದ್ರು ಅಂತ ತರಿಸಿದ್ರೆ ಗೊತ್ತಿಲ್ಲ. ನೋಡಿ, ಕರ್ನಾಟಕದ ನೆಲದಲ್ಲಿ ಆಕೆಯ ಅಧಿಕಾರ,
ಆಕೆಯ ಅಧಿಕಾರ. ಅದು ಎಲ್ಲಿ ಗೊತ್ತಾ? 4th ಮೇನ್ ರೋಡ್, ರಾಘವೇಂದ್ರ ಬ್ಲಾಕ್, ಶ್ರೀನಗರದಲ್ಲಿ. ಆಕೆಯ ಅಧಿಕಾರ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅಂತೇಳಿಲ್ಲ. ಮತ್ತೆ ನಾನು ಕೂತ್ಕೊಂಡು ನನ್ನ ಹೇಳ್ತಾ ಅದು ಮಾಡಿಕೊಂಡು ಮಾಡೋದಕ್ಕಿಂತ ಇವಾಗ ಏನಿದೆಯೋ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದಲ್ಲ ನಾನು. ಕನ್ನಡಾಂಬೆಗೆ ಅದು ಧ್ವಜ ಹಾರಾಡಲಿ ನಮ್ಮ ಏರಿಯಾದಲ್ಲಿ ಅಂದ್ಬಿಟ್ಟು ನಾನು ಸುಮ್ಮನಾಗೋದೆ. ಅಟ್ಲೀಸ್ಟ್ ಆ ಹುಡುಗರು ಅದಕ್ಕಾಗಿ ಶ್ರಮಿಸ್ತಾ ಇದ್ದಾರೆ, ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಬಂದಿದ್ದಾರೆ, ಪೇಂಟ್ ಹೊಡೆದ್ರು ಧ್ವಜಸ್ತಂಭಕ್ಕೆ. ಧ್ವಜಸ್ತಂಭವನ್ನು ನಿಲ್ಲಿಸಿ ಅದಕ್ಕೆ ಯಾರೂ ಏನು ಮಾಡಬಾರ್ದು ಅಂತ ಹೇಳಿಬಿಟ್ಟು ನೀಟಾಗಿ ಅದನ್ನು ಬಿಲ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಖಂಡಿತವಾಗ್ಲೂ ಅವರ ರಾಜ್ಯ ಪ್ರೇಮಕ್ಕೆ ತುಂಬಾ ಗೌರವಿಸಬೇಕಾಗತ್ತೆ. ತುಂಬಾ ಖುಷಿಯಾಯಿತು ಅವ್ರು ಮಾಡಿರುವಂತಹ. ಎಲ್ಲ ಸಣ್ಣ ವಯಸ್ಸಿನಲ್ಲೇ ಅವ್ರು ಮಾಡಿದ್ದವರು. ಸುಮಾರು ನಾನು ನೋಡಿದಂಗೆ ತುಂಬ ಸಣ್ಣ ಹುಡುಗರು. ಅವಾಗ ಅವರು ಸ್ಕೂಲ್ ಓದ್ತಾಯಿದ್ರು ಅನ್ಸುತ್ತೆ, ಹೈಸ್ಕೂಲ್ ಓದ್ತಾಯಿದ್ರು ಇಲ್ಲೋ ಗೊತ್ತಿಲ್ಲ. ಆ ಥರ ಇದ್ದಂತಹ ಹುಡುಗರು, ಸಣ್ಣ ಹುಡುಗರು ಆಗ ಸೇರಿ ಕಟ್ಟಿದಂತಹ ಅದು ಧ್ವಜಸ್ತಂಭ. ಓಕೆ, ಅಲ್ಲಿ ಏನೋ ಆ ಕನ್ನಡಾಂಬೆಗೆ ಬೇಡ ಅನಿಸ್ತೇನೋ, ಓಕೆ, ಅಲ್ಲಿಂದ ಮೂವ್ ಆಗಿದ್ದಾಳೆ. ಸೊ ಸದಾ ಅಲ್ಲೇ ನಿಲ್ಲಿಸ್ಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಕನ್ನಡಾಂಬೆಗೆ, ನಮ್ಮ ಕರುನಾಡ ಧ್ವಜಕ್ಕೆ, ಕರ್ನಾಟಕದ ಧ್ವಜಕ್ಕೆ ನಾವು ಯಾವಾಗಲೂ ಘನತೆ ಗೌರವನ ಎತ್ತಿಡಿಯೋದು ನಮ್ಮ ನಾಗರಿಕರು ಅಂತ ಹೇಳೋಣ. ನಿಮಗೆ ಅಸಭ್ಯ ಅಂತ ಅನಿಸುತ್ತಾ ಈ ಮಾತುಗಳು? ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ನಮ್ಮೆಲ್ಲರ ಆದ್ಯತೆ, ನಮ್ಮೆಲ್ಲರ ಕರ್ತವ್ಯ. ಕರುನಾಡ ಕಾವುಟವನ್ನು ಎತ್ತಿ ಹಿಡಿಯುವಂತಹದ್ದು. ಇದು ಅಧಿಕೃತವಾಗಿಲ್ಲದಿರ್ಬೋದು, ಆದರೂ ಯಾವ ಸ್ಟೇಟಲ್ಲೂ ನಾವು ಬಾವುಟಗಳನ್ನು ಕಂಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದನ್ನು ನಾವು ಬಾವುಟವನ್ನು ನಾವು ಎತ್ತಿಡಿದ್ವಿ. ಮೋಸ್ಟ್ ಪ್ರಾಪರ್ಲಿ ಜಮ್ಮು ಕಾಶ್ಮೀರಲ್ಲಿ ಇದೆ ಅಂತ ಅನಿಸುತ್ತೆ ಅಧಿಕೃತವಾಗಿರೋದು. ನಮ್ಮದು ಅಧಿಕೃತವಾಗಿಲ್ಲ, ಅದನ್ನು ಪ್ರಯತ್ನ ಪಡ್ತಾ ಇದ್ದಾರೆ ಅನಿಸುತ್ತೆ ಮಾಡೋದಕ್ಕೆ. ಈಗಿನ ಸರ್ಕಾರ ಇತ್ತಲ್ಲ, ಆವಾಗ ಪ್ರೀವಿಯಸ್ ಇದ್ದಾಗಲೂ ಅವರು ಪ್ರಯತ್ನ ಪಟ್ಟಿದ್ದರು, ಇವಾಗಲೂ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅಂದ್ಕೊತೀನಿ. ಸೊ ನಮ್ಮ ಕರ್ತವ್ಯ ಕುರ್ನಾಟಕದ ಧ್ವಜಸ್ತಂಭಕ್ಕೆ, ಕರ್ನಾಟಕದ ಧ್ವಜಕ್ಕೆ, ಭಾಷೆಗೆ ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಎಲ್ಲಿಯೂ ಕುಗ್ಗದಂಗೆ ನಾವು ನೋಡ್ಕೋಬೇಕು. ಜೈ ಕರ್ನಾಟಕ ಮತ್ತು ಸಿರಿಗನ್ನಡಂ ಗೆಲ್ಲು ಭಾರತಾಂಬೆ.